ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನದು ಬ್ಲಾಗ್. ಸೊ ಇವತ್ತು ನಾನು ಓಡಿಸ್ತಾ ಇದ್ದೀನಿ ದಿ OG ಏತರ್ 450. ಸೊ ಈ ಗಾಡಿ ಬಂದ್ಬಿಟ್ಟು ಅರೌಂಡ್ 2017 ಎಂಡಿಂಗಲ್ಲಿ 18ಅಲ್ಲಿ ಲಾಂಚ್ ಮಾಡಿದ ಗಾಡಿ ಇದು. ಸೊ ಈ ಗಾಡಿ ಸ್ಪೆಸಿಫಿಕೇಷನ್ಸ್ ಬಂದ್ಬಿಟ್ಟು ಅರೌಂಡ್ 5.4 ಕಿಲೋವಾಟ್ಸ್ ಮೋಟ್ರ್ ಬರುತ್ತೆ. ಮೋಟ್ರ್ ಬಂದ್ಬಿಟ್ಟು BLDC ಬ್ರಷ್ಲೆಸ್ DC ಮೋಟರ್ಸ್ ಅಂತ ಅವಾಗ ಬರ್ತಾಯಿತ್ತು. ಸೊ ಇವಾಗೆಲ್ಲ ಪರ್ಮನೆಂಟ್ ಸಿಂಕ್ರೋನಸ್ ಮ್ಯಾಗ್ನೆಟಿಕ್ ಮೋಟರ್ಸ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಅರೌಂಡ್ 2.4 ಕಿಲೋವಾಟ್ ಅವರ್ಸ್ ಬ್ಯಾಟ್ರಿ ಬರುತ್ತೆ. ಸೊ ಅದು ಬಂದ್ಬಿಟ್ಟು ಈ ಕೆಳಗಡೆ ಕಾಲಿಟ್ಟಿದ್ದೀವಲ್ಲ, ಅದ್ರ ಕೆಳಗಡೆ ಫ್ಲೋರ್ ಕೆಳಗಡೆ ಬರುತ್ತೆ. ಸೊ ಈ ಗಾಡಿ ಲಾಂಚ್ ಆದಾಗ ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ಅರೌಂಡ್ 1,18,000 ಆ ಕಡೆ ಈ ಕಡೆ ಆಸುಪಾಸು ಇತ್ತು ಗಾಡಿ. ಏನಕ್ಕೆ ಈ ಗಾಡಿನ OG ಅಂತ ಕರೆಯೋದು ಅಂತ ಅಂದರೆ, ಇದು ಆವಾಗಲೇ ಆ ಟೈಮಲ್ಲೇ ಈ ಗಾಡಿನ ಫ್ಯೂಚರಿಸ್ಟಿಕ್ ಆಗಿಬಿಟ್ಟಿದ್ರು. ಈ ಫೀಚರ್ಸ್ ಎಲ್ಲ ನೋಡ್ಬೋದು ನೀವು, ಇಂಟರ್ನೆಟ್ ಕನೆಕ್ಟಿವಿಟಿ, ಡಿಸ್ಪ್ಲೇ, LCD ಡಿಸ್ಪ್ಲೇ, 7 ಇಂಚ್ ಡಿಸ್ಪ್ಲೇ ಬರುತ್ತೆ ಮುಂದ್ಗಡೆ. ಸೊ ಅದೆಲ್ಲ ತುಂಬ ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ ಬಿಟ್ಟಿದ್ದಿತ್ತು ಗಾಡಿ. ಸೊ ಅದೇ ಬೇಸಿಸ್ ಮೇಲೆ ಈಗಲೂ ಈ ಮಾಡೆಲ್ ಬರ್ತಾಯಿದೆ. ಸೊ ಇವಾಗ ಏನು ಬರ್ತಾಯಿದೆ ಅದನ್ನು 450X ಅಂತ ಕರೀತಾರೆ. ಸೊ ಆ ಥರ ಬರ್ತಾಯಿದೆ. ಈಗೆಲ್ಲ ಸ್ವಲ್ಪ ಎಲ್ಲ ಬೇಜಾನ್ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಹಿಲ್ ಹೋಲ್ಡ್ ಅಸಿಸ್ಟ್ ಬರುತ್ತೆ ನಿಮಗೆ, ಅದೆಲ್ಲ ಬರುತ್ತೆ. ಬಟ್ ಆವಾಗ ಏನೂ ಇರಲಿಲ್ಲ ಇದರಲ್ಲಿ ಸೊ ಇದರಲ್ಲಿ ಬರೀ ರೀಜನ್ ಒಂದು ಆಪ್ಷನ್ ಇದೆ. ಸೊ ರೀಜನ್ ನಾನು ನಿಮ್ಗೆ ಹೇಳ್ದಂಗೆ, ಸೊ ನೀವು ಎಕ್ಸ್ಲೇಟ್ರ್ ಬಿಟ್ಬಿಟ್ರೆ ನೀವು ಅದಾಗದೇ ಇಂಜಿನ್ ಬ್ರೇಕಿಂಗ್ ಅಪ್ಲೈ ಮಾಡಿಕೊಂಡು ಅದ್ರ ಮುಖಾಂತರ ಬ್ಯಾಟ್ರಿನ ಚಾರ್ಜ್ ಮಾಡೋದು ಸ್ವಲ್ಪ. ಸೊ ಈ ಗಾಡಿದು ರೇಂಜ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 65 to 70 ಕಿಲೋಮೀಟರ್ಸ್ ನಿಮಗೆ ಸಿಟಿಲಿ ಓಡಾಡೋಕ್ಕಂತೂ ಒಳ್ಳೆ ಕನ್ವೀನಿಯೆಂಟ್ ಆಗಿದೆ. ಒಳ್ಳೆ ಪೆಪ್ಪಿ ಪರ್ಫಾರ್ಮೆನ್ಸು ಗುರು, ಗಾಡಿ ಅಂತೂ ಸಾಕಾಗಿದೆ ಓಡಿಸೋದಕ್ಕೆ. ಎಷ್ಟು ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ಯಾರು ಬೇಕಾದ್ರೂ ಓಡಿಸ್ಬೋದು, ವಯಸ್ಸಾದವರು, ಹುಡುಗಿರು, ಯಾರು ಬೇಕಾದ್ರೂ ಈ ಗಾಡಿನ ಓಡಿಸ್ಬೋದು. ಸೊ ಆ ಥರ ಫ್ಯೂಚರಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಈ ಗಾಡಿ ಲಾಂಚ್ ಆದಮೇಲೆ ಎಲ್ಲ ಓಲಾದವರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. TVS iQube ಬಂತು, ಬಜಾಜ್ದು ಚೇತಕ್ ಲಾಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಿಸ್ ಈಸ್ ಅ ಬ್ಯಾಂಗ್ಳೂರ್ ಬೇಸ್ಡ್ ಕಂಪ್ನಿ ಅಲ್ವಾ. ಸೊ ಇದ್ರದ್ದು ಪ್ಲ್ಯಾಂಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ವೈಟ್ ಫೀಲ್ಡಲ್ಲಿ ಒಂದು ಪ್ಲ್ಯಾಂಟ್ ಇದೆ, ಮತ್ತು ಹೊಸೂರಲ್ಲಿ ಒಂದು ದೊಡ್ಡ ಪ್ಲ್ಯಾಂಟ್ ಇದೆ. ಸೊ ಅಲ್ಲೇ ಮೆಜಾರಿಟಿ ಆಫ್ ದ R&D ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗೋದು. ಈಗ ಸುಜುಕಿ ಅವರು ಆಲ್ರೆಡಿ ಎಲೆಕ್ಟ್ರಿಕ್ ಸ್ಕೂಟ್ರ್ ಬಿಡ್ತವ್ರೆ. ಸೊ ಯಮಾದವರು ಆಲ್ರೆಡಿ ಎಲೆಕ್ಟ್ರಿಕ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್, ಅದು ಸ್ವಾಪಬಲ್ ಬ್ಯಾಟ್ರಿ ಬರುತ್ತೆ, ಅದನ್ನು ಆ್ಯಕ್ಟಿವಾ ಬಿಟ್ಟಿದ್ದಾರೆ, ಎಲೆಕ್ಟ್ರಿಕ್ ವರ್ಷನ್ ಆಫ್ ದಿ ಆ್ಯಕ್ಟಿವಾ. ಸೊ ಅದೇ ಥರ ಈಗ ಯಮಾದವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ದೇ ಆರ್ ಟೈಯಿಂಗ್ ಅಪ್ ವಿತ್ ರಿವರ್ ಇಂಡಿ. ಸೊ ರಿವರ್ ಇಂಡಿ ಅಂತ ಕಂಪ್ನಿ ಕೇಳಿರಬೇಕು ನೀವು. ಸೊ ಆ ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇವಾಗ ತುಂಬ ಬಂದುಬಿಟ್ಟಿದೆ ಬಿಡಿ. ಈಗ ಅಲ್ಟ್ರಾ ವೈಲೆಟ್ ಇದೆ, ರಿವರ್ ಇಂಡಿ ಇದೆ, ಏನೋ ಓಕಿನಾವಾ ಅಂತ ಎಷ್ಟೊಂದು ಕಂಪ್ನಿಗಳು ಬಂದುಬಿಟ್ಟಿದೆ. ಬಟ್ ಅವಾಗ ಅದ್ರದ್ದು ಗುರು ಬಿಲ್ಡ್ ಕ್ವಾಲಿಟಿ ನೋಡಿ ಹೆಂಗೆ ಆರಾಮಾಗಿ ಡಬಲ್ಸಲ್ಲಿ 83, 84 ಆರಾಮಾಗಿ ಕ್ರೂಸ್ ಮಾಡ್ಬೋದು ವಿತೌಟ್ ಎಫರ್ಟ್. ಆ್ಯಂಡ್ ಆಲ್ಸೋ ಇದ್ರದ್ದು ಸ್ಪೆಕ್ಸು ಗುರು 0 to 40 ವಿತಿನ್ 4 ಸೆಕೆಂಡ್ಸಲ್ಲಿ ಹೊಡೆದು ಬಿಸಾಕ್ಬಿಡ್ತಿದ್ದು. ಸೊ ಅದೇ ಮೇನ್ ಅಡ್ವಾಂಟೇಜು. ಸಿಟಿಲೆಲ್ಲ ನಿಮಗೆ ಇನ್ಸ್ಟೆಂಟ್ ಆಕ್ಸಿಲರೇಷನ್ ಬೇಕು. ಸೊ ಅದು ನಿಮ್ಗೆ ಆರಾಮಾಗಿ ಸಿಗುತ್ತೆ ಇದರಲ್ಲಿ. ಬ್ರೇಕಿಂಗು ಅಷ್ಟೇ ನೋಡಿ, ಲಚಕ್ ಅಂತ ಹೇಳಿದ್ರೆ ಪಚಕ್ ಅಂತ ನಿಂತ್ಕೊತಾ ಇದೆ ಬ್ರೇಕಿಂಗು. ಸಖತ್ ಹೈಪರ್ ಬ್ರೇಕಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಆಲ್ಸೋ ನಾನು ಹೇಳ್ದಂಗೆ ಇದು ಚಾರ್ಜಿಂಗ್ ಟೈಮು ನಿಮಗೆ ಏತರ್ ಫಾಸ್ಟ್ ಗ್ರಿಡ್ ಅಂತ ಬರುತ್ತೆ. ಅದೆಲ್ಲ ನಿಮಗೆ ಹಬ್ಸ್ ಅದು. ಸೊ ಎಲ್ಲ ಕಡೆ ಆಲ್ ಓವರ್ 80 ಸಿಟೀಸಲ್ಲಿ ನಮ್ಮ ಇಂಡಿಯಾದಲ್ಲೆಲ್ಲ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಸ್ವಲ್ಪ ಬೇಗ ಆಗುತ್ತೆ. ಇಲ್ಲ ನೀವು ಮನೇಲಿ ಚಾರ್ಜ್ ಮಾಡ್ತೀರಾ ಅಂತಂದರೆ ಅರೌಂಡ್ 4 hours 15 minutesವರೆಗೂ ತೊಗೊಳುತ್ತೆ ಫುಲ್ ಚಾರ್ಜ್ ಆಗೋದಕ್ಕೆ ಗಾಡಿ. ಇದು ಮೋಟ್ರ್ ಆನ್ ಅಂತ ತೋರಿಸ್ತಾ ಇದೆ, ಅಂದರೆ ಇಂಜಿನ್ ಆನ್ ಆಗಿದೆ ಅಂತ. ಸೊ ಎಸ್ಟಿಮೇಟೆಡ್ ರೇಂಜ್ ನೋಡಿ 54% ಇದೆ, ಇನ್ನೂ 30 kilometers ಹೋಗ್ಬೋದು ಅಂತ ತೋರಿಸ್ತಾ ಇದೆ. ಸೊ ನಿಮಗೆ ಎಷ್ಟೊಂದು ಜನ ಕೇಳ್ಬೋದು, ಈಗಲೂ ಏನು ಫೀಸಿಬಲ್ ಇದೆಯಾ ಎಲೆಕ್ಟ್ರಿಕ್ ವೆಹಿಕಲ್ಸು ಇವಾಗ ತೊಗೊಳೋದು ಅಂತ ಅಂದರೆ. ಸೊ ಡೆಫಿನೆಟ್ಲಿ ಫೀಸಿಬಲ್ ಇದೆ. ಸೊ ಯಾಕಂತ ಅಂದರೆ ಈಗ ಏತರ್ ಅವರು ಇನ್ಹೌಸೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಈ ಮೋಟ್ರ್ ಆಗಿರಲಿ ಮತ್ತು ಇದ್ರದ್ದು ಬ್ಯಾಟ್ರಿ ಆಗಿರಲಿ ಎಲ್ಲ ಇನ್ಹೌಸೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಹೋಗ್ತಾ ಕಾಸ್ಟು ಸ್ವಲ್ಪ ಕಡಿಮೆ ಆಗುತ್ತೆ ಬ್ಯಾಟ್ರಿದು. ಸೊ ಆವಾಗ ಎಲ್ಲರಿಗೂ ಆಕ್ಸೆಸಿಬಲ್ ಇರುತ್ತೆ. ಸೊ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಕಡೆ ಹಬ್ಸ್ ಆ್ಯಡ್ ಮಾಡಬೇಕು. ಸೊ ಅದೆಲ್ಲ ಮಾಡಿದ ನಂತರ ನಿಮಗೆ ಈಗ ಆಲ್ರೆಡಿ ಎಲ್ಲ ಕಡೆ ಮಾಡ್ತಾಯಿದ್ದಾರೆ, ಏನೂ ಇಶ್ಯೂಸ್ ಇಲ್ಲ, ಆರಾಮಾಗಿ ತೊಗೊಬೋದು ಗುರು. ಬಟ್ ಏನಂತ ಅಂದರೆ ಪೆಟ್ರೋಲ್ ಗಾಡಿ ಕಂಪೇರ್ ಮಾಡಿದ್ರೆ ಇದನ್ನು ತೊಗೊಂಡೆಲ್ಲೂ ಲಾಂಗ್ ಹೋಗೋಕ್ಕಾಗಲ್ಲ. ಸಿಟಿ ಕಮ್ಯೂಟಿಂಗಿಗೆ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಇದು ನೋಡಿ ಏತರ್ 450X ಹೆಂಗಿದೆ ಇದು ಗಾಡಿ ಅಂತೂ. ಎಷ್ಟು ಲೈಟ್ ವೆಯ್ಟ್ ಫೀಲ್ ಆಗುತ್ತೆ ಅಂತ ಅಂದರೆ ಸಿಕ್ಕಾಬಡೆ ಲೈಟ್ ವೆಯ್ಟ್ ಇದೆ ಗುರು ಗಾಡಿ ಅಂತೂ.
ಅಂದರೆ ಈ ಚಾಸಿ ಪೂರ್ತಿ ಅಲ್ಯೂಮಿನಿಯಂ ಚಾಸಿ ಬರುತ್ತಲ್ಲ, ಸೊ ದಟ್ ಈಸ್ ಓನ್ಲಿ ಇಟ್ಸ್ ಲೈಟ್ ವೆಯ್ಟು ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ಸ್ಟ್ರೆಂತು. ಈಗ ನಾವು ಓಡಿಸ್ಬೇಕಾದ್ರೆ ಅದೇನು ಝುಯ್ ಅಂತ ಸೌಂಡ್ ಬರುತ್ತಲ್ಲ, ಅದು ಇಟ್ ಈಸ್ ಅ ಪ್ರೊಸೆಸ್ ಆಫ್ ಕೂಲಿಂಗ್ ದ ಮೋಟರ್. ಅದು ಆ ಫ್ಯಾನ್ಸ್ದೇ ಸೌಂಡ್ ಆ ಥರ ಕೇಳಿಸೋದು ನಮಗೆ. ಗಾಡಿ ನೋಡ್ಬೋದು ಹೇಗಿದೆ ಅಂತ. ಫ್ರಂಟ್ ಟು ಬ್ಯಾಕ್ ಎರಡು 12 ಇಂಚ್ ಟೈರ್ ಬರುತ್ತೆ. ಆಮೇಲೆ ಹಂಗೆ ಫ್ರಂಟ್ ಟು ಬ್ಯಾಕ್ ಎರಡು ಪೆಡಲ್ ಡಿಸ್ಕ್ ಕೊಟ್ಟಿದ್ದಾರೆ. ಸೊ ಬ್ರೇಕಿಂಗ್ ಅಂತೂ ಒಳ್ಳೆ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ಫ್ರಂಟ್ ಬಂದ್ಬಿಟ್ಟು ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಬಂದ್ಬಿಟ್ಟು ನಾನ್ ಅಡ್ಜಸ್ಟಬಲ್ ಮೋನೋಶಾಕ್ಸ್ ಕೊಟ್ಟಿದ್ದಾರೆ. ಸೊ ಒಳ್ಳೆ ಕ್ವಾಲಿಟಿ ಇದೆ. ರೈಡ್ ಹ್ಯಾಂಡ್ಲಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಗಾಡಿ. ಇದೇನು ಫ್ರೇಮ್ ಇದೆಯಲ್ಲ, ಇದು ಚಾಸಿ, ಇದು ಪೂರ್ತಿ ಇದು ಅಲ್ಯೂಮಿನಿಯಂ ಬರೋದಿಲ್ಲ ಒಳಗಡೆ ಇದು. ಸೊ ಅದೇ ಲೈಟ್ ವೆಯ್ಟು, ನಿಮಗೆ ಒಳ್ಳೆ ಸ್ಟೆಬಿಲಿಟಿ ಇದು ಚೆನ್ನಾಗಿದೆ ನೋಡ್ಬೋದು. ಹಿಂದ್ಗಡೆ ಬಂದ್ಬಿಟ್ಟು LED ಸೆಟಪ್ ಬರುತ್ತೆ. ಮುಂದೆನೂ ಬಂದ್ಬಿಟ್ಟು ಎಲ್ಲ LED ಸೆಟಪ್ ಕೊಟ್ಟಿದ್ದಾರೆ ಗಾಡಿಗೆ. ಗ್ರೌಂಡ್ ಕ್ಲಿಯರೆನ್ಸು ಆ್ಯಂಪಲ್ ಅಮೌಂಟ್ ಆಫ್ ಗ್ರೌಂಡ್ ಕ್ಲಿಯರೆನ್ಸು ತುಂಬ ಚೆನ್ನಾಗಿದೆ ಗಾಡೀಲಿ, ಎಲ್ಲೂ ಟಚ್ ಆಗೋಲ್ಲ, ಗಿಂಪಲ್ಲ. ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ ಬರುತ್ತೆ, ಈ ಪೋರ್ಷನ್ ಕೆಳಗಡೆ ಬ್ಯಾಟ್ರಿ ಬರುತ್ತೆ. ಬೂಟ್ ಸ್ಪೇಸ್ ನೋಡ್ಬೋದು ನೀವು. ಸೊ ಇಲ್ಲೂ LED ಲೈಟಿಂಗ್ ಕೊಟ್ಟಿದ್ದಾರೆ. ಬೂಟ್ ಸ್ಪೇಸು ಅರೌಂಡ್ 22 ಲೀಟರ್ಸ್ ಏನೋ ಬೂಟ್ ಸ್ಪೇಸ್ ಬರುತ್ತೆ. ನೀವು ಆರಾಮಾಗಿ ಒಂದು ಫುಲ್ ಸೈಜ್ ಹೆಲ್ಮೆಟ್ ಇಟ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಬ್ಯಾಚಲ್ಲಿ ಯಾರ್ಯಾರು ಗಾಡಿ ತೊಗೊಂಡಿದ್ದಾರೋ ಅವ್ರಿಗೆಲ್ಲ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ ಇದರಲ್ಲಿ. ಸೊ ಇದರಲ್ಲಿ ಆ್ಯಕ್ಚುಲಿ ಒಂದು ಸಿಮ್ ಬರುತ್ತಂತೆ ಒಳಗಡೆ. ಇದರಲ್ಲೊಂದು ಸಿಮ್ ಇರುತ್ತೆ. ಅದರಿಂದ 4G ಸರ್ವಿಸಸ್ ಎಲ್ಲ ನಿಮಗೆ ಮ್ಯಾಪ್ಸು ಅದು ಇದೆಲ್ಲ ಇನ್ಬಿಲ್ಟು, ಅದೆಲ್ಲ ಅಪ್ಲಿಕೇಶನ್ಸ್ ಯೂಸ್ ಮಾಡ್ಬೋದು ನೀವು ಇದರಲ್ಲಿ. ಆ್ಯಂಡ್ ಆಮೇಲೆ ಏನಂದರೆ ಇದು ಇನ್ನೊಂದು ಫಸ್ಟ್ ಬ್ಯಾಚಲ್ಲಿ ತೊಗೊಂಡಿರೋರ್ಗಲ್ಲ, ಸೊ ಆ ಸಬ್ಸ್ಕ್ರಿಪ್ಷನ್ ಲೈಫ್ ಟೈಮ್ ಸಬ್ಸ್ಕ್ರಿಪ್ಷನ್ ಫ್ರೀ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನೀವು ಯಾವುದೇ ಚಾರ್ಜಿಂಗ್ ಪೋರ್ಟ್ ಯೂಸ್ ಮಾಡಿದ್ರು ನೀವು ಪೇ ಮಾಡೋ ಅಗತ್ಯ ಇರಲ್ಲ. ಸೊ ಫ್ರೀಯಾಗಿ ಚಾರ್ಜ್ ಮಾಡ್ಕೊಬೋದು. ಅದೊಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ ಫಸ್ಟ್ ಬ್ಯಾಚ್ ಆಫ್ ಬೈಯರ್ಸ್ಗೆ. ಏನು ತುಕ ಇದು? ಗಣೇಶ ಕಲೆಕ್ಷನಾ? ಏನು ಗಣೇಶ ಕಲೆಕ್ಷನ್ ಹಿಂಗೆ ಮಾಡ್ತಾ ಇದೆಯಾ ಎಲ್ಲ ಸಿಗ್ನಲಲ್ಲಿ ನಿಂತ್ಕೊಂಡು? ಹಾಂ, ಸೊ ಅಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಒಂದು ಕ್ವಿಕ್ ರಿವ್ಯೂ ಆಫ್ ದಿ OG Ather 450. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗುವ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.